ಅಜ್ಜಿಗೆ ಸುಮ್ಕೆ ಬಾರ್ಲ ನಾನು ದೇವನ ಹೊಡೆದ್ಬಿಡ್ತೀನಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಮೇಲೆ. ಏನು ಮಾಡೋಣಪ್ಪ ಅಂದರೆ ಒಂದು ಅಜ್ಜಿ ಒಂದು 70 ವರ್ಷ 80 ವರ್ಷ ಆಯ್ತು ಅಜ್ಜಿಗೆ ಪಾಪ. ಒಂದು 20 ವರ್ಷದ ಹುಡುಗಿ ಅಂದ್ರೂ ಬಿಡ್ಬೋದಾಯ್ತು, ಒಂದು 30 ವರ್ಷದ ಆಂಟಿ ಅಂದ್ರೂ ಬಿಡ್ಬೋದಾಯ್ತು. ಏನು ಮಾಡೋಣ ಅಂದರೆ 70-80 ವರ್ಷ ಆಯ್ತು ಅಜ್ಜಿಗೆ. ಪಿಂಚಣಿ ಬರುತ್ತೆ, ಮಕ್ಳು ಯಾರೂ ಇಲ್ಲ, ಆ ಪಿಂಚಣಿ ದುಡ್ಡಲ್ಲೇ ಜೀವನ ಮಾಡ್ತೈತೆ. ಇವನು ಪೂಸಿ ಮಾಡ್ಕೊಂಡೆ ಅಜ್ಜಿ ಮನೆ ತಕ್ಕ ಹೋಗಿ 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 ರೂಢಿ ಮಾಡ್ಕೊಂಡ್ಬಿಟ್ಟವನೆ. ಕೆಟ್ಟು ಕೆರೆ ಹಿಡ್ದ್ಬಿಟ್ಟವ್ರು ಈ ಮಕ್ಕಳಿಗೆ. ಈಗಿನ ಕಾಲದ ಮಕ್ಕಳಿಗೆ ಯಾರಿಗೆ ಏನು ಮಾಡಬೇಕು ಯಾರಿಗೆ ಏನು ಕೊಡ್ಬೇಕು ಅಂತ ಗೊತ್ತಿಲ್ಲ. ಸುಮ್ಕೆ ನಿಂತ್ಕೊಳ್ಳ, ಯಾರಿಗೆ ಏನು ಮಾಡ್ಬೇಕು ಏನು ಕೊಡ್ಬೇಕಂತ ಗೊತ್ತಿಲ್ಲ ಬುಟ್ಟಿ ಮಕ್ಕಳಿಗೆ. ಯಾರು ಇಲ್ದಿ ಟೈಮಲ್ಲಿ ಅಜ್ಜಿ ಮನೆ ತಕ್ಕ ಹೋಗೋನೆ. ಪಾಪ ಬಾಯಿಲ್ಲ ಅಲ್ಲಿಲ್ಲ ಅಜ್ಜಿಗೆ. 70 ವರ್ಷ ಐತೆ. ಬನ್ನಿ ಅವ್ರ ಮನೆ ತಕ್ಕ ಅಜ್ಜಿ ಮನೆ ತಕ್ಕ ಹೋಗ್ತಿದ್ವಿ. ಏನು ಅಳ್ತೈತಲ್ಲ ಅಜ್ಜಿ, ಬಾಯಿ ನೋವು ಅಂತ ಅಳ್ತೈತಂತೆ. ನಾನು ನಿಜವಾಗಿ ಬಿಟ್ಟೇ ಬಿಡ್ತೀನಿ. ಆಮೇಲೆ ಅದೇ ಸುಮ್ಮನೆ ಬಾಯಿ ನೋವು ಐತಂತ ಅಳ್ತೈತಂತೆ. ಇವ್ನು ಏನು ಮಾಡೋಣ ಅಂದ್ರೆ ಕಟ್ಟಡ ಕೆಲಸನ ಅಜ್ಜಿ ಮನೆ ತಕ್ಕ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಅದೇ ಅವ್ರ ಮನೆ ಹಂಗೆ ಕಾಣ್ತಿತ್ತು ನೋಡ್ರಿ. ಅಜ್ಜಿ ಕೂತಿತ್ತು ನೋಡ್ರಿ. 70 ವರ್ಷ ಅಜ್ಜಿಗೆ. ಅಜ್ಜಿಗೆ ಏನು ಮಾಡೋ ಗೊತ್ತಾ, 10 ರೂಪಾಯಿ ಬಟಾಣಿ ಕೊಡ್ಸೋನು ಅಂಗಡಿ ಕರ್ಕೊಂಡೋಗಿ. ಅಲ್ಲ ಅಜ್ಜಿ ಅಲ್ಲಿಲ್ಲ ಬಾಯಲ್ಲಿ ಬಟಾಣಿ ಹೆಂಗೆ ಅಗಿತ್ತು ಹೇಳ್ರಿ. ಬುದ್ಧಿಲ್ವ ನಿಮಗೆ ಯಾರಿಗೆ ಏನು ಕೊಡಿಸ್ಬೇಕು ಅಂತ. ಲೋಫರ್ ನನ್ನ ಮಕ್ಕಳು.